ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 57ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯಜ್ಞ ಪ್ರವರ್ತನೆ, ಚತುರ್ಯುಗಗಳು, ತಪಸ್ಸು, ಯಜ್ಞ, ಕಾಷ್ಟ, ಕಲಾ, ಮುಹೂರ್ತ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಇತ್ಯಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ತ್ರೇತಾಯುಗದ ಆದಿಯಲ್ಲಿ ನಡೆಯುವ ಬ್ರಹ್ಮದೇವನಿಂದ ಪ್ರೇರಿತವಾದ ಶ್ರೌತ ಸ್ಮಾರ್ತ ಧರ್ಮಗಳು, ಮನುಗಳು, ಸಪ್ತರ್ಷಿಗಳು ಇವರನ್ನು ನಿರೂಪಿಸುವೆನು. ಸಪ್ತರ್ಷಿಗಳು ದಾರಾಗ್ನಿಹೋತ್ರ ಸಂಯೋಗ, ಋಗ್ಯಜು ಸಾಮ ಸಂಬಂಧಿಯಾದ ವಿಷಯಗಳು, ಇವುಗಳು ಶ್ರೌತ ಸ್ಮಾರ್ತ ಧರ್ಮಗಳೆಂದು ಹೇಳುವರು. ತ್ರೇತಾಯುಗದ ಆದಿಯಲ್ಲಿ ಸ್ವಯಂಭುವ ಮನುವು ಪರಂಪರಾ ಪ್ರಾಪ್ತವೂ ವರ್ಣಾಶ್ರಮಾಚಾರಯುಕ್ತವೂ ಆದ ಧರ್ಮವನ್ನೇ ಸ್ಮಾರ್ತ ಧರ್ಮವೆಂದು ಹೇಳಿರುವನು. ಮೊದಲನೆಯ ತ್ರೇತಾಯುಗದಲ್ಲಿ ಮಹಾ ತಪಸ್ವಿಗಳಾದ ಆ ಸಪ್ತರ್ಷಿಗಳು ಮತ್ತು ವೈವಸ್ವತಮನು ಇವರ ಸತ್ಯ, ಬ್ರಹ್ಮಚರ್ಯ, ಶಾಸ್ತ್ರಶ್ರವಣ, ತಪಸ್ಸು ಇವುಗಳ ಮಹಾಮಹಿಮೆಗಳಿಂದ ಪ್ರಜೆಗಳು ಬುದ್ಧಿಪೂರ್ವಕವಾಗಿ ಕ್ರಿಯೆಗಳನ್ನು ಮಾಡದಿದ್ದರೂ ಸಂಪೂರ್ಣ ಫಲಗಳು ದೊರೆತು ಸಂಪತ್ ಸಮೃದ್ಧಿಯಿಂದ ಸುಖವಾಗಿದ್ದರು. ಮೊದಲನೆಯ ಕೃತಯುಗದಲ್ಲಿ ದೇವತೆಗಳಿಗೆ ಯಾವ ಫಲಗಳು ಸ್ವತಃ ಸಿದ್ಧವಾಗಿದ್ದವೋ ಅಂತಹ ಮಹಾಫಲಗಳು ನಕ್ಷತ್ರಾದಿಗಳ ದೃಷ್ಟಾಂತಗಳಿಂದ ಅತಿ ಸುಲಭವಾಗಿ ಅಭಿವ್ಯಕ್ತಗಳಾಗಿದ್ದವು. ಕೃತಯುಗದ ಮಹಾಸಿದ್ಧಿಗಳು ತಿರೋಭೂತವಾಗಿದ್ದರೂ ಪುನಃ ಅವುಗಳೆಲ್ಲವೂ ವ್ಯಕ್ತವಾದವು. ಇದರಂತೆಯೇ ಪೂರ್ವಕಲ್ಪಗಳಲ್ಲಿ ಇದ್ದು ತಿರೋಧಾನವಾದ ಸಾವಿರಾರು ಮಹಾಮಂತ್ರಗಳೂ ಕೂಡ ಪುನಃ ಅವರಿಗೆ ಸ್ಮರಣೆಗೆ ಬಂದು ಫಲಕಾರಿಯಾದವು. ತ್ರೇತಾಯುಗದ ಆದಿಯಲ್ಲಿ ಸಪ್ತರ್ಷಿಗಳಿಂದ ಪ್ರೋಕ್ತವಾದ ಋಗ್ವೇದ, ಯಜುರ್ವೇದ,
ಸಾಮವೇದ, ಅಥರ್ವಣವೇದ, ಶ್ರೌತ ಸ್ಮಾರ್ತ ಧರ್ಮಗಳು, ಯಜ್ಞ ಯಾಗಾದಿ ಕರ್ಮಗಳು ಪುನಃ ಪ್ರವೃತ್ತವಾಗಿ ಮಹಾಸಿದ್ಧಿಗಳನ್ನು ಸುಖ ಸಂಪತ್ತುಗಳನ್ನು ಕೊಡುತ್ತಿದ್ದವು. ತ್ರೇತಾಯುಗದ ಆದಿಯಲ್ಲಿ ಯಾವ ವೇದಗಳು, ಸಂಹಿತೆಗಳು, ಧರ್ಮಗಳು, ಆಯುಷ್ಯವೂ ಇದ್ದವೋ ಇವು ದ್ವಾಪರ ಯುಗದಲ್ಲಿ ಸ್ಪಷ್ಟವಾಗಿ ಹ್ರಾಸ ಹೊಂದಿದವು. ಬ್ರಹ್ಮದೇವನು ಪೂರ್ವಕಲ್ಪಗಳಲ್ಲಿ ಯಾವ ವೇದಗಳು, ಋಷಿಗಳು, ತಪಸ್ಸು, ದೇವತೆಗಳು ಇವರನ್ನು ಸೃಷ್ಟಿಸಿದನೋ ಅನಾದಿಯೂ ನಿತ್ಯವೂ ಆದ ಅವು ದ್ವಾಪರಯುಗ ಕಲಿಯುಗಗಳಲ್ಲಿಯೂ ಅನುಸ್ಯೂತವಾಗಿರುತ್ತವೆ. ಬ್ರಹ್ಮದೇವನು ಆಯಾ ಯುಗಾನುಸಾರವಾಗಿ ಧರ್ಮ, ಯಜ್ಞಾದಿ ಕರ್ಮ, ಪ್ರಜೆ ಮತ್ತು ವೇದ ಇವುಗಳನ್ನು ಸೃಷ್ಟಿ ಮಾಡಿ ಅವುಗಳಿಗೆ ಯೋಗ್ಯವಾದ ಫಲಗಳನ್ನು ಕೊಡುತ್ತಾನೆ. ಧರ್ಮಾದಿಗಳು ಯುಗಾನುಸಾರವಾಗಿ ಬದಲಾಯಿಸುತ್ತವೆ. ಕ್ಷತ್ರಿಯರು ಪ್ರಜಾಪಾಲನೆಯ ಪ್ರಾರಂಭ ರೂಪವಾದ ಯಜ್ಞವನ್ನು, ವೈಶ್ಯರು ಹವಿರ್ಧಾನ ರೂಪವಾದ ಯಾಗವನ್ನು, ಶೂದ್ರರು ಸೇವಾರೂಪವಾದ ಯಾಗವನ್ನು, ಬ್ರಾಹ್ಮಣರು ಧ್ಯಾನ ರೂಪವಾದ ಯಾಗವನ್ನು ಮಾಡಬೇಕು. ಕೃತಯುಗದಂತೆ ತ್ರೇತಾಯುಗದಲ್ಲಿಯೂ ಪ್ರಜೆಗಳು ಧರ್ಮಪಾಲಕರು, ಕ್ರಿಯಾವಂತರೂ ಆಗಿರುವುದರಿಂದ ಸಂತೋಷಯುಕ್ತರು, ಪ್ರಜಾವಂತರು, ಐಶ್ವರ್ಯವಂತರು, ನಿತ್ಯ ಸುಖಿಗಳು, ಆಯುಷ್ಮಂತರೂ ಆಗಿದ್ದರು. ತ್ರೇತಾಯುಗದಲ್ಲಿ ಕ್ಷತ್ರಿಯರು ಬ್ರಾಹ್ಮಣರನ್ನು, ವೈಶ್ಯರು ಕ್ಷತ್ರಿಯರನ್ನು, ಶೂದ್ರರು ವೈಶ್ಯರನ್ನು, ಎಲ್ಲರೂ ಸೇರಿ ದೇವತೆಗಳನ್ನು ಅನುವರ್ತಿಸಿಕೊಂಡು ಶುಭಕರವಾದ ಪ್ರವೃತ್ತಿಯಿಂದ ನಿತ್ಯ ಸುಖಿಗಳಾಗಿದ್ದರು. ಪ್ರಜೆಗಳು ಶುಭಾಚಾರಿಗಳಾಗಿದ್ದುದರಿಂದ ಧರ್ಮಗಳು, ವರ್ಣಾಶ್ರಮಗಳು ಸಂಪೂರ್ಣವಾಗಿದ್ದವು. ಪ್ರಜೆಗಳ ಸಂಕಲ್ಪಾನುಸಾರವಾಗಿ ಮನಸ್ಸು, ಮನಸ್ಸಿಗನುಗುಣವಾಗಿ ಮಾತು, ಮಾತಿಗನುಗುಣವಾಗಿ ಕರ್ಮಗಳು ಇದ್ದುದರಿಂದ ಕಾರ್ಯಗಳು, ಸಿದ್ಧಿಗಳು ನಿರ್ವಿಘ್ನವಾಗಿ ನೆರವೇರುತ್ತಿದ್ದವು. ತ್ರೇತಾಯುಗದಲ್ಲಿ ಆಯುಸ್ಸು, ಬುದ್ಧಿ, ಶಕ್ತಿ, ಸಾಮರ್ಥ್ಯ, ಸೌಂದರ್ಯ, ಆರೋಗ್ಯ, ಧರ್ಮ, ಸದಾಚಾರ ಇವುಗಳು ಸರ್ವ ಪ್ರಜೆಗಳಿಗೆ ಒಂದೇ ಸಮಾನವಾಗಿದ್ದವು. ಯಾರಲ್ಲಿಯೂ ನ್ಯೂನಾಧಿಕಗಳಾಗಿರಲಿಲ್ಲ. ಬ್ರಹ್ಮದೇವನು ವರ್ಣಾಶ್ರಮಾಚಾರ ಧರ್ಮಗಳನ್ನು ಹೇಗೆ ಸೃಷ್ಟಿ ಮಾಡಿದನೋ ಪ್ರಜೆಗಳು ಹಾಗೆಯೇ ಅವುಗಳನ್ನು ಪಾಲಿಸುತ್ತಿದ್ದರು. ಅಜ್ಞಾನದಿಂದ ಅವುಗಳನ್ನು ಮೀರಿ ನಡೆಯುತ್ತಿರಲಿಲ್ಲ. ಆಗ ಪ್ರಜೆಗಳು ಪರಸ್ಪರವಾಗಿ ವಿರೋಧವಿಲ್ಲದೆ ಮನುಚಕ್ರವರ್ತಿಯನ್ನೇ ಅನುಸರಿಸುತ್ತಿದ್ದರು. ಆ ಸ್ವಯಂಭುವ ಮನುವು ಬ್ರಹ್ಮದೇವನ ಸಂಕಲ್ಪಾನುಸಾರ ಪ್ರಜಾಪಾಲನೆ ಮಾಡುತ್ತಿದ್ದನು. ತ್ರೇತಾಯುಗದ ಆದಿಯಲ್ಲಿ ಬ್ರಹ್ಮದೇವನು ಶತರೂಪೆಯಲ್ಲಿ ಪ್ರಿಯವ್ರತ, ಉತ್ತಾನಪಾದರೆಂಬ ಇಬ್ಬರು ರಾಜಕುಮಾರರನ್ನು ಸೃಷ್ಟಿಸಿದನು. ಪ್ರಿಯವ್ರತ, ಉತ್ತಾನಪಾದ ರಾಜರು ಹುಟ್ಟಿದ ದಿವಸದಿಂದಲೂ ದುಷ್ಟ ಶಿಕ್ಷಣ, ಪ್ರಜಾಪಾಲನೆಗಳು ನಡೆಯುತ್ತಾ ಬಂದವು. ಪ್ರಜೆಗಳ ರಂಜನೆಯಿಂದ ಅವರಿಗೆ ರಾಜರೆಂಬ ಸಂಜ್ಞೆಯು ಬಂದಿದೆ. ಯಾವ ಪುರುಷರು ಪ್ರಚ್ಛನ್ನವಾದ ಪಾಪ ಉಳ್ಳವರಾಗಿಯೂ ಜಯಿಸಲು ಅಶಕ್ಯರಾಗಿಯೂ ಬಲಿಷ್ಠರಾಗಿಯೂ ಇರುತ್ತಾರೋ ಅಂತಹವರನ್ನು ಶಾಸನ ಮಾಡುವುದಕ್ಕಾಗಿಯೂ ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕಾಗಿಯೂ ರಾಜರು ತಪಸ್ಸು ಮೊದಲಾದವುಗಳನ್ನು ನೆರವೇರಿಸುತ್ತಾರೆ ಎಂದು ಶಾಸ್ತ್ರಕಾರರು ಶಾಸ್ತ್ರಗಳಲ್ಲಿ ನಿರೂಪಿಸಿರುತ್ತಾರೆ. ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ವರ್ಣಗಳ ವಿಭಾಗಗಳೂ ಏರ್ಪಟ್ಟಿವೆ. ಋಷಿಗಳು
ಬ್ರಾಹ್ಮಣರೇ ಮೊದಲಾದವರು ಸಂಹಿತ ಮಂತ್ರ ಮೊದಲಾದವುಗಳನ್ನು ಏರ್ಪಡಿಸಿದರು. ತ್ರೇತಾಯುಗದಲ್ಲಿ ದೇವತೆಗಳು ಯಜ್ಞಗಳನ್ನು ಮಾಡುತ್ತಿದ್ದರು. ಬಹಳ ಪರಿಶುದ್ಧವಾದ ಸಮಸ್ತ ಸಾಂಬಾರಗಳಿಂದಲೂ ಜಪ ತಪ ಹೋಮಾದಿಗಳಿಂದಲೂ ಕೂಡ ಶುಕ್ಲಪಕ್ಷದ ಯಾಮಗಳಲ್ಲಿ ಯಾಗವನ್ನು ಮಾಡುವರು. ಸ್ವಯಂಭುವ ಮನ್ವಂತರದಲ್ಲಿ ಮೊದಲು ದೇವತೆಗಳು ಮಹಾ ತೇಜಸ್ವಿಯಾದ ಯಜ್ಞಪುರುಷ ಮತ್ತು ದೇವೇಂದ್ರ ಇವರಿಂದ ಕೂಡಿ ಸಕಲ ಸಾಮಗ್ರಿಗಳ ಸಮೇತವಾಗಿ ಯಾಗವನ್ನು ಮಾಡಿದರು. ತ್ರೇತಾಯುಗದಲ್ಲಿ ಸತ್ಯ, ಜಪ, ತಪಸ್ಸು, ದಾನ ಇವು ಮುಖ್ಯವಾದ ಧರ್ಮವಾಗಿದೆ. ಕ್ರಿಯಾರೂಪ ಧರ್ಮವು ಹ್ರಾಸವಾಗುವುದು, ಸತ್ಯರೂಪವಾದ ಧರ್ಮವು ವೃದ್ಧಿಯಾಗುವುದು. ಅನಂತರ ತ್ರೇತಾಯುಗದಲ್ಲಿ ಚಕ್ರವರ್ತಿಗಳು, ಶೂರರು, ಆಯುಷ್ಮಂತರು, ಮಹಾಬಲಿಷ್ಠರು, ಶಿಕ್ಷಾರಹಿತರು, ಮಹಾಭಾಗ್ಯಶಾಲಿಗಳು, ಯಾಗಶೀಲರು, ಬ್ರಹ್ಮವಾದಿಗಳು, ಪದ್ಮದಲದಂತೆ ವಿಶಾಲವಾದ ನೇತ್ರವಂತರು, ವಿಶಾಲ ಹೃದಯರು, ಸಂಘದಲ್ಲಿ ಪ್ರೀತಿಯುಳ್ಳವರು, ಸಿಂಹ ವಿಕ್ರಮಿಗಳು, ಮಹಾಬಲವಂತರು, ಮದ್ದಾನೆಗಳಂತೆ ಮಂದಗಾಮಿಗಳು, ಮಹಾಧನುರ್ಧಾರಿಗಳು, ಸರ್ವಲಕ್ಷಣ ಸಂಪನ್ನರು, ಆಲದ ಮರದಂತೆ ವಿಶಾಲ ಬುದ್ಧಿಗಳೂ ಆಗಿ ರಾಜ್ಯವನ್ನು ಧರ್ಮದಿಂದ ಪಾಲಿಸುತ್ತಿದ್ದರು. ಸಮಸ್ತರಾದ ಚಕ್ರವರ್ತಿಗಳಿಗೂ ಚಕ್ರಾಯುಧ, ರಥ, ರತ್ನಗಳು, ಮಹಾರಣಿ, ನವನಿಧಿಗಳು, ಅಶ್ವಗಳು ಮತ್ತು ಗಜಗಳು ಎಂಬ ಸಪ್ತರತ್ನಗಳು ಇರಬೇಕು. ಈ ಸಪ್ತ ಪದಾರ್ಥಗಳುಳ್ಳವರೇ ಚಕ್ರವರ್ತಿಗಳಾಗಿರುವರು. ಚಕ್ರ, ರಥ, ರತ್ನ, ಖಡ್ಗ, ಧನುಸ್ಸು, ಧ್ವಜ, ನಿಧಿ ಎಂಬ ಸಪ್ತ ವಸ್ತುಗಳು ಪ್ರಾಣರಹಿತಗಳಾಗಿವೆ. ಇವು ಪ್ರಾಣವಿಲ್ಲದ ಸಪ್ತರತ್ನಗಳಾಗಿವೆ. ರಾಜರಿಗೆ ಭಾರ್ಯ, ಪುರೋಹಿತ, ಸೇನಾಪತಿ, ರಥಕಾರ, ಮಂತ್ರಿ, ಅಶ್ವ ಮತ್ತು ಗಜ ಇವು 7 ಪ್ರಾಣವಿರುವ ಸಪ್ತರತ್ನಗಳಾಗಿವೆ. ಮಹಾತ್ಮರಾದ ಚಕ್ರವರ್ತಿಗಳಿಗೆ ಈ 14 ವಸ್ತುಗಳು 14 ರತ್ನಗಳಾಗಿ ಸಹಜ ಸಿದ್ಧವಾದುವೆಂದು ಮಹಾತ್ಮರು ಹೇಳುವರು. ಮಹಾತ್ಮರಾದ ಚಕ್ರವರ್ತಿಗಳಿಗೆ ಈ 14 ರತ್ನಗಳು ಸಹಜ ಸಿದ್ಧವಾಗಿಯೇ ಇರುತ್ತವೆ. ವರ್ತಮಾನ ಮನ್ವಂತರದಂತೆ ಭೂತ ಭವಿಷ್ಯದ್ ಮನ್ವಂತರದಲ್ಲಿಯೂ ಕೂಡ ಚಕ್ರವರ್ತಿಗಳು ಈ ಭೂಮಂಡಲದಲ್ಲಿ ವಿಷ್ಣುವಿನ ಅಂಶಗಳಿಂದ ಕೂಡಿ ಉದ್ಭವಿಸುವರು. ಭೂತ ಭವಿಷ್ಯದ್ ವರ್ತಮಾನ ಮನ್ವಂತರಗಳಂತೆ ತ್ರೇತಾಯುಗದ ಆದಿಭಾಗದಲ್ಲಿ ಈ ಪೂರ್ವದಲ್ಲಿ ನಿರೂಪಿಸಿದ ಚಕ್ರವರ್ತಿ ಲಕ್ಷಣೋಪೇತರಾದ ರಾಜರು ಉತ್ಪನ್ನರಾಗುವರು. ಚಕ್ರವರ್ತಿಗಳಾದ ಆ ರಾಜರುಗಳಿಗೆ ಅದ್ಭುತಗಳು, ಮಂಗಳಕರಗಳೂ ಆದ ಬಲ, ಧರ್ಮ, ಸುಖ, ಧನವೆಂಬ ಈ 4 ರತ್ನಗಳು ಸಹಜ ಸಿದ್ಧಗಳಾಗಿವೆ. ಅಂತಹ ಧಾರ್ಮಿಕರಾದ ರಾಜರಿಗೆ ಧರ್ಮ, ಅರ್ಥ, ಕಾಮ, ಕೀರ್ತಿ, ವಿಜಯವೆಂಬ ಈ 5 ವಸ್ತುಗಳು ಪರಸ್ಪರ ಅವಿರೋಧಿಗಳಾಗಿ ಭ್ರಾತೃಗಳಂತೆ ಸಹಜ ಪ್ರೇಮಿಗಳಾಗಿರುತ್ತವೆ. ಅಂತಹ ಚಕ್ರವರ್ತಿಗಳು ಅಣಿಮಾದಿ ಅಷ್ಟ ಐಶ್ವರ್ಯಗಳಿಂದಲೂ ಪ್ರಭು ಶಕ್ತಿಯಿಂದಲೂ ಮಹಾ ತಪಸ್ಸಿನಿಂದಲೂ ಸಹ ಮಹರ್ಷಿಗಳನ್ನೂ ಕೂಡ ಮೀರುತ್ತಿದ್ದರು. ಮತ್ತು ಬಲ ತಪಸ್ಸುಗಳಿಂದ ದೇವದಾನವ ಮನುಷ್ಯರನ್ನೂ ಕೂಡ ಮೀರುತ್ತಿದ್ದರು. ತ್ರೇತಾಯುಗದ ಚಕ್ರವರ್ತಿಗಳು ಅಮಾನುಷವೂ ದಿವ್ಯವೂ ಆದ ತಮ್ಮ ಶರೀರ ಲಕ್ಷಣಗಳಿಂದ ದೇವದಾನವಾದಿಗಳನ್ನು ಮೀರಿರುವರು. ಅವರ ಕೇಶದಲ್ಲಿಯೂ ಹಣೆಯಲ್ಲಿಯೂ ದಿವ್ಯ ಸುಳಿ ಇರುವುದು.
ಜಿಹ್ವೆಯು ಸಮ್ಮಾರ್ಜನಿಯಂತೆ ದೀರ್ಘವಾಗಿರುವುದು. ಉಭಯೋಷ್ಟಗಳು ತಾಮ್ರವರ್ಣಗಳಾಗಿರುವವು. ಶ್ರೀವತ್ಸವು ಉದ್ದವಾದ ರೋಮಗಳು ಇರುವವು. ಅವರ ಭುಜಗಳು ಉದ್ದವಾಗಿಯೂ ಕೈಗಳು ವಿಶಾಲವಾಗಿಯೂ ಎತ್ತರವಾದ ಸ್ಕಂದವು ವೃಷಭದಂತೆಯೂ ಇರುವವು. ಅವರು ಆಲದ ಮರದಂತೆ ವಿಶಾಲರು, ಸಿಂಹದಂತೆ ಹೆಗಲುಳ್ಳವರು, ಉತ್ತಮ ಲಿಂಗಧಾರಿಯೂ ಗಜೇಂದ್ರ ಗಮನವುಳ್ಳವರು, ವಿಶಾಲ ಕಪೋಲವುಳ್ಳವರೂ ಆಗಿರುವರು. ಅವರ ಪಾದಗಳಲ್ಲಿ ಚಕ್ರ ಮತ್ಸ್ಯ ಲಕ್ಷಣಗಳು, ಹಸ್ತಗಳಲ್ಲಿ ಶಂಖ ಪದ್ಮಗಳು ಇರುತ್ತವೆ. ಮತ್ತೆ ಅವರು 85,000 ವರ್ಷಗಳು ಅಜರಾಮರಣರಾಗಿಯೂ ಸುಖವಾಗಿಯೂ ಜೀವಿಸುವರು. ಅಂತಹ ಚಕ್ರವರ್ತಿಗಳು ಅಂತರಿಕ್ಷ, ಸಮುದ್ರ, ಪಾತಾಳ ಮತ್ತು ಪರ್ವತಗಳೆಂಬ 4 ಪ್ರದೇಶಗಳಲ್ಲಿಯೂ ಅವ್ಯಾಹತವಾದ ಸಂಚಾರವುಳ್ಳವರಾಗಿರುವರು. ತ್ರೇತಾಯುಗದಲ್ಲಿ ಯಜ್ಞ, ದಾನ, ತಪಸ್ಸು, ಸತ್ಯ ಇವುಗಳು ಮುಖ್ಯವಾದ ಧರ್ಮವಾಗಿದೆ. ತ್ರೇತಾಯುಗದಲ್ಲಿ ವರ್ಣಾಶ್ರಮ ವಿಭಾಗ ಪೂರ್ವಕ ಧರ್ಮಗಳು ಪ್ರಾರಂಭವಾಗುವವು. ಪ್ರಜೆಗಳ ಸ್ಥಿತಿಗತಿಗಳನ್ನು ಕ್ರಮಪಡಿಸುವುದಕ್ಕಾಗಿ ದಂಡನೀತಿಯು ಪ್ರಾರಂಭವಾಯಿತು. ಸಮಸ್ತ ಪ್ರಜೆಗಳು ಹೃಷ್ಟ ಪುಷ್ಟಾಂಗರಾಗಿಯೂ ನಿರೋಗಿಗಳಾಗಿಯೂ ಪೂರ್ಣ ಮನೋರಥರಾಗಿಯೂ ಇರುವರು. ತ್ರೇತಾಯುಗದಲ್ಲಿ ಒಂದೇ ವೇದವಿತ್ತು. ಅದಕ್ಕೆ 4 ಪಾದಗಳಿದ್ದವು. ಆಗ ಪುರುಷರು 3,000 ವರ್ಷಗಳು ಸುಖವಾಗಿ ಜೀವಿಸುತ್ತಿದ್ದರು. ತ್ರೇತಾಯುಗದಲ್ಲಿ ಪ್ರಜೆಗಳು ಪುತ್ರ ಪೌತ್ರ ಸಮೇತರಾಗಿ ಬಹುಕಾಲ ಸುಖವಾಗಿ ಜೀವಿಸಿ ಅನಂತರ ಮೃತರಾಗುವರು. ಇದೇ ತ್ರೇತಾಯುಗದ ಧರ್ಮವು. ಈಗ ತ್ರೇತಾಯುಗದ ಸಂಧಿ ಧರ್ಮವನ್ನು ಹೇಳುವೆನು ಕೇಳಿರಿ. ತ್ರೇತಾಯುಗದ ಸ್ವಭಾವವು ಸಂಧಿಕಾಲದಲ್ಲಿ ಒಂದು ಭಾಗ ಮಾತ್ರವಿರುವುದು. ತ್ರೇತಾಯುಗದ ಧರ್ಮಗಳು ಸಂಧ್ಯಾಂಶ ಕಾಲದಲ್ಲಿ 1 ಪಾದದಷ್ಟು ಮಾತ್ರ ಉಳಿಯುವುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 57ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.